Welcome to Bio with Sindhu channel. So in last video we discussed about the first phylum called as the Porifera. So Porifera ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಯಾವ್ಯಾವ ಕ್ಯಾರೆಕ್ಟರ್ಸ್ ತಾವು ಆಕರೆನ್ಸ್ ಆಗಿರ್ಬೋದು, ದೆನ್ ಬಾಡಿ ಸಿಮೆಟ್ರಿ, ಅಸಿಮೆಟ್ರಿಕಲ್, ಸೆಲ್ಯುಲರ್ ಲೆವೆಲ್ ಆರ್ಗನೈಸೇಷನ್, ಔಟರ್ ಲೇಯರ್ ಏನಂತೀವಿ ಡರ್ಮಲ್ ಲೇಯರ್, ಇನ್ನರ್ ಲೇಯರ್ ಇಸ್ ಕಾಲ್ಡ್ ಆಸ್ ದಿ ಗ್ಯಾಸ್ಟ್ರಲ್ ಲೇಯರ್. ದೆನ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಬಂದಾಗ ಏನಿರುತ್ತೆ, ದರ್ ಇಸ್ ಅ water canal system is present. That is special character. Then center ಒಳಗೆ ಏನು ಗ್ಯಾಸ್ಟ್ರಲ್ ಲೇಯರ್ ಒಳಗೆ ಏನು ಕ್ಯಾವಿಟಿ ಇರುತ್ತಲ್ಲ ಅದನ್ನ ಏನಂತೀವಿ ಸ್ಪಾಂಜೋಸಿಲ್ ಅಂತ ಹೇಳಿ ಕರಿತೀವಿ. ಡೈಜೆಷನ್ ಯಾವ ರೀತಿ ಇರುತ್ತೆ, ಇಂಟ್ರಾಸೆಲ್ಯುಲರ್ ಡೈಜೆಷನ್ ಇರುತ್ತೆ ವಿಚ್ ಆಕರ್ ಇನ್ ದಿ ಕಾಲರ್ ಸೆಲ್ಸ್. ಕ್ಲಿಯರ್. ದೆನ್ ರೀಪ್ರೊಡಕ್ಷನ್ ಅಂತ ಬಂದಾಗ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ, ಜೆಮ್ಯೂಲ್ಸ್ ಮೂಲಕ. ಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ, ಬೈ ದಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಇನ್ನೊಂದು ಯುನಿಕ್ ಕ್ಯಾರೆಕ್ಟರ್ ಯಾವ್ದು ಬರುತ್ತೆ, ಹರ್ಮೋಪ್ರೊಡೈಟ್ಸ್. ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಸಿಂಗಲ್ ಆರ್ಗನಿಸಮ್, ದಟ್ ಇಸ್ ದಿ ಹರ್ಮೋಪ್ರೊಡೈಟ್ಸ್. ಇಂಟರ್ನಲ್ ಸ್ಕೆಲಿಟನ್ ಎದರಿಂದ ಆಗಿರುತ್ತೆ, ಸ್ಪಿಕ್ಯೂಲ್ಸ್ ಇಂದ ಆಗಿರುತ್ತೆ. ಓಕೆ, ಸೊ ದೀಸ್ ಆರ್ ದಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಪ್ರೆಸೆಂಟ್ ಇನ್ ದಿ ಪೋರಿಫೆರಾ. ಆಮೇಲೆ ಲಾರ್ವಲ್ ಸ್ಟೇಜ್ ಡೆವಲಪ್ಮೆಂಟ್ ಒಳಗ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲಿ ಲಾರ್ವಾ ಯಾವ ಬರುತ್ತೆ, Amphiblastula, then Parenchyma. So these are the special characters of the Poriferans. So ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಫೈಲಮ್ ಕಾಲ್ಡ್ ಆಸ್ ದಿ Coelenterata. So Coelenterata ಬಗ್ಗೆ ಸ್ಟಡಿ ಮಾಡ್ತೀವಿ. So this Coelenterata is also called as the Cnidaria. So why the name is Coelenterata? So Coelenterata ಅಂತ ಎದಕ್ಕೆ ಕರೀತಾರೆ ಅಂದ್ರೆ ಬಿಕಾಸ್ ಇಟ್ ಕಂಟೇನ್ಸ್ ಸೆಂಟ್ರಲ್ ಕ್ಯಾವಿಟಿ ಕಾಲ್ಡ್ ಆಸ್ ದಿ Coelenteron. ಸೊ Coelenterata ಅಲ್ಲಿ ಒಂದು ಸೆಂಟ್ರಲ್ ಕ್ಯಾವಿಟಿ ಇರುತ್ತೆ, ಬಾಡಿ ಸೆಂಟ್ರಲ್ ಒಳಗೆ ಒಂದು ಕ್ಯಾವಿಟಿ ಇರುತ್ತೆ, ಅದನ್ನೇನಂತೀವಿ Coelenteron ಅಂತ ಹೇಳಿ ಕರಿತೀವಿ. ದಟ್ಸ್ ವೈ ದ ನೇಮ್ ಇಸ್ Coelenterata. ಅನದರ್ ನೇಮ್ ಇಸ್ Cnidaria. ಸೊ Cnidaria ಅದಕ್ಕಂತೀವಿ ಬಿಕಾಸ್ ದೇ ಕಂಟೇನ್ ದಿ ನೀಡೋಸೈಟ್ಸ್. ಸೊ ಸ್ಪೆಷಲ್ ಎಕ್ಟೋಡರ್ಮಲ್ಲಿ ಸ್ಪೆಷಲ್ ಸ್ಟ್ರಕ್ಚರ್ ಬರುತ್ತೆ, ನೀಡೋಸೈಟ್ ಅಂತಂದು ಸ್ಟಿಂಗಿಂಗ್ ಸೆಲ್ ಅಂತ ಹೇಳಿ ಕರಿತೀವಿ. ಸೊ ಅದು ಇರೋದ್ರಿಂದ ಅದಕ್ಕೆ ಏನಂತೀವಿ Cnidaria ಅಂತ ಹೇಳಿ ಕರಿತೀವಿ. ಕ್ಲಿಯರ್. Then next come to the characteristic. First characteristic is the occurrence. The same Porifera allu nodidre occurrence ಹೇಗಿರುತ್ತೆ, ಇಲ್ಲಿನೂ ಸೇಮ್ ಅದೇ ರೀತಿ ಇರುತ್ತೆ. So most of the Coelenterata are marine water form. sea water ಒಳಗೆ ನೋಡ್ತೀವಿ. few are fresh water form. So ಕೆಲವೊಂದು ಏನಿರ್ತವೆ ಫ್ರೆಶ್ ವಾಟರ್ ಪ್ರೆಸೆಂಟ್ ಇರ್ತದೆ. ಸೊ ಇಲ್ಲಿ ಫ್ರೆಶ್ ವಾಟರ್ ಗೆ ಎಕ್ಸಾಂಪಲ್ ಮೋಸ್ಟ್ ಕಾಮನ್ ಆಗಿ ಏನ್ ನೋಡ್ತೀವಿ, ಹೈಡ್ರಾ. ಓಕೆ, ಸೊ ಕಾಮನ್ಲಿ Coelenterata ಗೆ ನಿಮ್ಗೆ ಗೊತ್ತೇ ಇರುತ್ತೆ, ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಯಾವುದು, ಹೈಡ್ರಾ, ವಿಚ್ ಇಸ್ ದಿ ಫ್ರೆಶ್ ವಾಟರ್ Coelenterata. ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವ್ದು ಬರುತ್ತೆ, ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಲೆವೆಲ್ ಆಫ್ ಆರ್ಗನೈಸೇಷನ್ ಯಾವ್ದಿರುತ್ತೆ, ಟಿಶ್ಯೂ ಲೆವೆಲ್. ಸೊ ದ ಫಸ್ಟ್ ಟಿಶ್ಯೂ ಲೆವೆಲ್ ಇಸ್ ಫೌಂಡ್ ಇನ್ ದಿ ಫೈಲಮ್ Coelenterata. ಓಕೆ, ನೆಕ್ಸ್ಟ್ ಒನ್ ಇಸ್ ಬಾಡಿ ಸಿಮೆಟ್ರಿ. ಸೊ ಇನ್ ದಿಸ್ ಬಾಡಿ ಸಿಮೆಟ್ರಿ ರೇಡಿಯಲಿ ಸಿಮೆಟ್ರಿಕಲ್. ಸೊ ಪೋರಿಫೆರಾ ಒಳಗೇನಿತ್ತು ಅಸಿಮೆಟ್ರಿಕ್ ಇತ್ತು. ಸೊ ಇಲ್ಲೇನಿರ್ತದೆ, ದೇ ಆರ್ ದಿ ರೇಡಿಯಲಿ ಸಿಮೆಟ್ರಿಕಲ್. ಓಕೆ, ಯು ಕ್ಯಾನ್ ಸಿ ದಿ ಸ್ಟ್ರಕ್ಚರ್ ಆಫ್ ದಿ ಹೈಡ್ರಾ. ಸೊ ಇದೇನು ಹೈಡ್ರಾ ಸ್ಟ್ರಕ್ಚರ್. ಸೊ ಸಿಮೆಟ್ರಿ ಹೇಗಿದೆ, ರೇಡಿಯಲ್ ಸಿಮೆಟ್ರಿಕಲ್ ಇದೆ. ಕ್ಲಿಯರ್. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಇಸ್ ಬಾಡಿ ವಾಲ್. ಸೊ ಇಟ್ ಈಸ್ ದಿ ಡಿಪ್ಲೋಬ್ಲಾಸ್ಟಿಕ್ ಬಾಡಿ ವಾಲ್. ಸೊ ಔಟರ್ ಏನಿರುತ್ತೆ, ಎಕ್ಟೋಡರ್ಮ್ ಇರುತ್ತೆ, ಇನ್ನರ್ ಒನ್ ಇರುತ್ತೆ, ಎಂಡೋಡರ್ಮ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ದಿ ಡಿಪ್ಲೋಬ್ಲಾಸ್ಟಿಕ್ ಬಾಡಿ ವಾಲ್. ಸೊ ಔಟರ್ ಇನ್ನರ್ ಲೇಯರ್ ನಡ್ಬರ್ಕ ಸ್ಪೇಸ್ ಇರುತ್ತೆ, ಅದನ್ನೇನಂತೀವಿ ನಾವು ಮೀಸೋಗ್ಲಿಯಾ ಅಂತ ಹೇಳಿ ಕರಿತೀವಿ. ಕ್ಲಿಯರ್. ಸೊ ದಿಸ್ ಇಸ್ ಅಬೌಟ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ Coelenterata. ಸೊ ಇಷ್ಟು ಕ್ಯಾರೆಕ್ಟರ್ಸ್ ಕ್ಲಿಯರ್ ಆಯ್ತಾ. Coelenterata ಬರುವಂತ ನೆಕ್ಸ್ಟ್ ದಟ್ ಇಸ್ ಸ್ಪೆಷಲ್ ಕ್ಯಾರೆಕ್ಟರ್ ಯಾವ್ದಂದ್ರೆ, ಸೊ ದಿಸ್ Coelenterata ಹ್ಯಾವ್ ದಿ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಬಾಡಿ ಫಾರ್ಮ್. ಸೊ Coelenterataದಲ್ಲಿ ಎರಡು ರೀತಿಯಾದ ಬಾಡಿ ಫಾರ್ಮ್ ನ ನೋಡ್ತೀವಿ. ಸೊ ಒನ್ ಇಸ್ ಕಾಲ್ಡ್ ಆಸ್ ದಿ ಪಾಲಿಪ್ ಅಂಡ್ ಅನದರ್ ಒನ್ ಇಸ್ ದಿ ಮೆಡ್ಯೂಸಾ. ಸೊ ಪಾಲಿಪ್ ಅಂತ ಫಾರ್ಮ್ ಒಂದಿರುತ್ತೆ, ಇನ್ನೊಂದೇನಿರುತ್ತೆ ಮೆಡ್ಯೂಸಾ ಫಾರ್ಮ್ ಒಳಗ ಬಾಡಿ ಇರುತ್ತೆ. ಸೊ ಪಾಲಿಪ್ ಇಸ್ ದ ಬಾಡಿ ಫಾರ್ಮ್ ವಿಚ್ ಈಸ್ ಸೆಸೈಲ್. ಸೆಸೈಲ್ಸ್ ಮೀನ್ ದೇ ಆರ್ ನಾನ್ ಮೋಟೈಲ್. ಸೊ ನಾನ್ ಮೋಟೈಲ್ ಫಾರ್ಮ್ ಇರೋದಕ್ಕೆ ಏನಂತೀವಿ, ಪಾಲಿಪ್ ಅಂತ ಹೇಳಿ ಕರಿತೀವಿ. ಬಾಡಿ ಶೇಪ್ ಹೇಗಿರುತ್ತೆ, ಇಲ್ಲಿ ಸಿಲಿಂಡ್ರಿಕಲ್ ಪ್ರೆಸೆಂಟ್ ಇರುತ್ತೆ. ಎಕ್ಸಾಂಪಲ್ ಆರ್ ದಿ ಹೈಡ್ರಾ ಅಂಡ್ ಅಡಮ್ಸಿಯಾ. So Hydra and Adamsia are the
polyp. They have the body form called as the polyp. Then come to the medusa. So these are the free swimming coelenterids. Clear? So free living coelenterids and body shape ಯಾವ ರೀತಿ ಇರುತ್ತೆ? They are umbrella shape. So example is the jellyfish or also called as the Aurelia. ಸೊ ಪಾಲಿಪ್ ಏನಿರುತ್ತೆ ಈ ರೀತಿ ಹೈಡ್ರಾ ಆಗಿರುತ್ತಲ್ಲ ಸೆಸರ್ ಇರುತ್ತೆ, ನಾನ್ ಮೋಟೈಲ್ ಫಾರ್ಮ್ ಒಳಗಿರುತ್ತೆ. ಸೊ ಮೆಡುಸಾ ಅಂದ್ರೆ ಫ್ರೀ ಲಿವಿಂಗ್. ಜೆಲಿಫಿಶ್ ಯಾವಾಗ್ಲೂ ಏನಿರುತ್ತೆ ನೀರೊಳಗೆ ಫ್ರೀ ಆಗಿ ಸ್ವಿಮ್ ಆಗ್ತಾ ಇರುತ್ತೆ, ಅಂಬ್ರೆಲಾ ಶೇಪ್ ಒಳಗಿರುತ್ತೆ. ಕ್ಲಿಯರಾ? ಸೊ ಅದನ್ನ ಮೆಡುಸಾ ಫಾರ್ಮ್ ಅಂತ ಹೇಳಿ ಕರಿತೀವಿ. ಸೊ ಎಕ್ಸಾಂಪಲ್ ಯಾವುದು? ಜೆಲಿಫಿಶ್, ಆಲ್ಸೋ ಕಾಲ್ಡ್ ಆಸ್ ದಿ Aurelia. Then some organism they exhibit both body form. ಸೊ ಕೆಲವೊಂದು ಸಿಲೆಂಟ್ರೇಟ್ ಏನಿರುತ್ತೆ, ಸೊ ಅದ್ರ ಲೈಫ್ ಸೈಕಲ್ ಅಲ್ಲಿ ಪಾಲಿಪ್ ಫಾರ್ಮ್ ಒಳಗೂ ಇರುತ್ತೆ, ಮೆಡುಸಾ ಫಾರ್ಮ್ ಒಳಗೂ ಇರುತ್ತೆ. ಅದನ್ನೇನಂತೀವಿ? ಪಾಲಿಮಾರ್ಫಿಸಮ್ ಅಂತ ಹೇಳಿ ಕರಿತೀವಿ. ಪಾಲಿಮಾರ್ಫಿಸಮ್. ಸೊ ಇದಕ್ಕೆ ಎಕ್ಸಾಂಪಲ್ ಇಸ್ ದಿ ಒಬೇಲಿಯಾ. ಕ್ಲಿಯರ್? ಸೊ ಪಾಲಿಪ್ ಏನಿರುತ್ತೆ ಸೆಸೈಲ್ ಇರುತ್ತೆ, ಮೆಡುಸಾ ಏನಿರುತ್ತೆ ಫ್ರೀ ಸ್ವಿಮ್ಮಿಂಗ್ ಇರುತ್ತೆ. ಕೆಲವೊಂದು ಸಿಲೆಂಟ್ರೇಟ ದೇ have both polyp and medusa body form. They are called as that phenomena is called as the polymorphism. So example for that is the Obelia. Clear ಆಯ್ತಾ? ಸೊ ಇದ್ರ ಲೈಫ್ ಸೈಕಲ್ ಅಲ್ಲಿ ಒಂದು ಸ್ಟೇಜ್ ಒಳಗೆ ಪಾಲಿಫಾರ್ಮ್ ಇದ್ರೆ ಇನ್ನೊಂದು ಸ್ಟೇಜ್ ಒಳಗೆ ಏನಾಗ್ತದ ಮೆಡುಸಾ ಫಾರ್ಮ್ ಗೆ ಕನ್ವರ್ಟ್ ಆಗ್ತದೆ. ಸೊ ಅದನ್ನ ಏನಂತೀವಿ? ಪಾಲಿಮಾರ್ಫಿಸಮ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? So the coelenterata they have the two body forms, polyp and medusa. Some exhibit both the body form. They are called as that phenomena is called as the polymorphism. So in that peculiar word is called as the metagenesis. The process of metagenesis. So what do you mean by the metagenesis? In some Cnidaria, so Cnidaria, coelenterata are the same. In some Cnidaria, they exhibit alternation of generation. And that process is called as the metagenesis. So, plant kingdom nalli gottada. There is an alternation of generation. Gametophytic ಆದ್ಮೇಲೆ sporophytic, then sporophytic ಆದ್ಮೇಲೆ then gametophytic. ಈ ತರ ಏನಿರ್ತದೆ ಲೈಫ್ ಸೈಕಲ್ ಕಂಟಿನ್ಯೂ ಆಗ್ತಿರ್ತದೆ. ಸೊ ಅದೇ ರೀತಿ alternation of generation ಎಲ್ಲಿ ನೋಡ್ತೀವಿ ನಾವು? coelenterata ಅಲ್ಲಿ ನೋಡ್ತೀವಿ. ಕ್ಲಿಯರ್? Okay. So polyform, medusiform. So these polyform asexual reproduction ಆಗೇನಾಗುತ್ತೆ? ಮೆಡುಸಾ ಆಗುತ್ತೆ. So polyp they reproduce asexually and they form the medusa. Then this medusa they undergo sexual reproduction and form the polyp. Clear? So polyp in the medusa, medusa in the polyp. ಈ ರೀತಿ alternation of generation ಆಗ್ತಿರುತ್ತೆ. ಅದನ್ನ ಏನಂತೀವಿ ನಾವು? ಮೆಟಾಜೆನೆಸಿಸ್ ಅಂತ ಹೇಳಿ ಕರಿತೀವಿ. Example is the Obelia. Clear? So next important character is, as you know that these coelenterata are diploblastic in nature. Diploblastic means ectoderm and endoderm are present. Ectoderm layer they contain specialized structure called as the cnidocytes, or also called as the stinging cells. Clear? So these stinging cells, most of these stinging cells are present in the tentacles and mouth part. So majority of numbers mouth and tentacles ali present irutte. So body ತುಂಬಾ present irutte, but major ಆಗಿ ಎಲ್ಲಿರುತ್ತೆ? mouth and tentacles ಅಲ್ಲಿ present irutte. Then these cells they produce cell organelle called as the nematocytes. So ಈ ಸೆಲ್ ಒಳಗೆ ಏನಿರುತ್ತೆ? ಸೆಲ್ ಆರ್ಗನಲ್ ಇರುತ್ತೆ, ಅದನ್ನ ಏನಂತೀವಿ? ನಿಮ್ಯಾಟೋಸೈಟ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಇಸ್ ಹ್ಯಾಸ್ ಅ ಸ್ಪೆಷಲ್ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಇದ್ರದ್ದು ಅದರದೇ ಆದಂತ ಯೂಸ್ಫುಲ್ ಕ್ಯಾರೆಕ್ಟರ್ ಇದೆ. ದಟ್ ಈಸ್ ಡಿಫೆನ್ಸ್, ಯೂಸ್ಡ್ ಇನ್ ಡಿಫೆನ್ಸ್. ಸೊ ಯಾವ್ದಾದ್ರು ಪ್ರಿಡೇಟರ್ ಬಂದ್ರೆ ದೇ ಸಿಕ್ರೀಟ್ ದಿ ಟಾಕ್ಸಿಕ್ ಸಬ್ಸ್ಟೆನ್ಸಸ್. ಸೊ ಅದ್ರ ಮೂಲಕ ತನ್ನಂತಾನೆ ರಕ್ಷಣೆ ಮಾಡ್ಕೊಳ್ತೇವೆ. ದಟ್ ಈಸ್ ಡಿಫೆನ್ಸ್. ದೆನ್ ಅನದರ್ ಯೂಸ್ ಇಸ್ paralyzing and capturing the prey. So prey means small fishes. Clear? So the water again irtadala, meen irtavalla, they are the food for the coelenterate. So when the small fishes come closer to the coelenterate,
These are the small fishes which come to the coelenterate. So during that condition, these nematocytes, they release toxic substances. ಸೊ ಏನಾಗುತ್ತೆ, ನೀಡೋಸೈಟ್ಸ್ ಒಳಗೆ ನಿಮ್ಯಾಟೋಸೈಟ್ಸ್ ಇರ್ತಲ್ಲ, ಸೊ ಅದು ಏನಾಗುತ್ತೆ ಟಾಕ್ಸಿಕ್ ಸಬ್ಸ್ಟೆನ್ಸ್ ನ ರಿಲೀಸ್ ಮಾಡುತ್ತೆ. ಸೊ ರಿಲೀಸ್ ಆದಾಗ ಏನಾಗುತ್ತೆ, ದಿಸ್ ಪ್ರೇ ಗೆಟ್ ಪ್ಯಾರಲೈಸ್ಡ್. ಸೊ ಪ್ಯಾರಲೈಸ್ ಆಗುತ್ತೆ. ದೆನ್ ಟೆಂಟಾಕಲ್ಸ್ ಮೂಲಕ ಈ ಫಿಶ್ ನ ಬಾಡಿ ಒಳಗಡೆ ಸೇರ್ಕೊಳ್ಳುತ್ತೆ. ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್? ಸೊ ಫಿಶ್ ಬಂದಾಗ ನಿಮ್ಯಾಟೋಸೈಟ್ ಏನ್ ರಿಲೀಸ್ ಮಾಡುತ್ತೆ, ಟಾಕ್ಸಿಕ್ ಸಬ್ಸ್ಟೆನ್ಸ್. ಸೊ ಅದರಿಂದ they get paralyzed. Then by using tentacles, these fishes, they go inside the body. So body ಒಳಗೆ ಹೋಗಿ digest ಆಗುತ್ತೆ. So this is about the nematocytes. Clear? So ಇಲ್ಲಿ ತನಕ ectoderm part ಆಯ್ತು. Next one is the endoderm. So inner lining ಯಾವ್ದಿರುತ್ತೆ, endoderm ಇರುತ್ತೆ. Clear? So this endoderm, they encloses the cavity called as the coelenteron. So this is the inner layer, endoderm. ಈ endoderm ಒಳಗೆ ಏನಿರುತ್ತೆ, ಕ್ಯಾವಿಟಿ ಇರುತ್ತೆ. ಅದನ್ನ ಏನಂತೀವಿ, coelenteron ಅಂತ ಹೇಳಿ ಕರಿತೀವಿ. Yeah. So that is why the name is coelenterata. Then next one character is mouth. So the mouth is present on a specialized structure called as the hypostome. So this is the hypostome. So stome means mouth, hypo means below. So below the mouth. Clear? So below the mouth structure ಏನಂತೀವಿ, hypostome ಅಂತ ಹೇಳಿ ಕರಿತೀವಿ. So the mouth is present on the specialized structure called as the hypostome, and this mouth is covered by the numerous number of tentacles, long structures called as the tentacles. Clear? So mouth ಎಲ್ಲಿರುತ್ತೆ, hypostomal present irutte, and this mouth is covered by the large number of tentacles. Then comes to the digestion. So ಇಲ್ಲಿ digestion extracellular ಆಗುತ್ತೆ, intracellular ಆಗುತ್ತೆ. ಕ್ಲಿಯರ್? ಹೌ? ಸೊ ನಾ ಫಸ್ಟ್ ಗೆ ಹೇಳಿದೆ, ಫಿಶ್ ಏನಾಗ್ತದೆ, ಪ್ಯಾರಲೈಸ್ ಆಗಿ ಟೆಂಟಾಕಲ್ಸ್ ಮೂಲಕ ಮೌತ್ ಒಳಗೆ ಹೋಗುತ್ತೆ. ಕ್ಲಿಯರ್? ಸೊ ಮೌತ್ ಒಳಗೆ ಅಲ್ಲೇ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದಿ ಎಕ್ಸ್ಟ್ರಾ ಸೆಲ್ಯುಲರ್. ದೆನ್ ದಿಸ್ ಫುಡ್ ಪಾರ್ಟಿಕಲ್ ಎಂಟರ್ ಇನ್ಸೈಡ್ ದ ಬಾಡಿ, ದೆನ್ ಇಟ್ ಆಕರ್ಸ್ ದಿ ಇಂಟ್ರಾಸೆಲ್ಯುಲರ್ ಡೈಜೆಷನ್. ಕ್ಲಿಯರ್ ಆಯ್ತಾ? ಸೊ ಸೆಲ್ ಹೊರಗೂ ಡೈಜೆಷನ್ ಆಗುತ್ತೆ, ಸೆಲ್ ಒಳಗಡೆನೂ ಡೈಜೆಷನ್ ಆಗುತ್ತೆ. ಅಂಡ್ ಟೈಪ್ ಆಫ್ ಡೈಜೆಷನ್ ಏನಿರುತ್ತೆ, ಇಲ್ಲಿ ಇನ್ಕಂಪ್ಲೀಟ್ ಡೈಜೆಷನ್ ಇರುತ್ತೆ. ಸೊ ವೈ? ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ಓಪನಿಂಗ್. ಸೊ ಇನ್ಕಂಪ್ಲೀಟ್ ಡೈಜೆಷನ್ ಅಲ್ಲಿ ಏನಿರುತ್ತೆ, ಸಿಂಗಲ್ ಓಪನಿಂಗ್ ಇರುತ್ತೆ. So this single opening act as both mouth and the anus. Food enter ಆಗಕ್ಕೆ ಮತ್ತೆ ಎಕ್ಸಿಟ್ ಆಗಕ್ಕೆ ಒಂದೇ ಓಪನಿಂಗ್ ಇರುತ್ತೆ. That's why it is the incomplete digestion. ಎಲ್ಲಿ ನೋಡ್ತೀವಿ, coelenterata ಅಲ್ಲಿ ನೋಡ್ತೀವಿ. Okay. Then next one is the skeleton. The hard portion of the coelenterata is the skeleton, and this skeleton is made up of the calcium carbonates. So skeleton ಎದರಿಂದ ಆಗುತ್ತೆ, calcium carbonate component ಇಂದ ಆಗುತ್ತೆ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವ್ದು ಬರುತ್ತೆ, ರೀಪ್ರೊಡಕ್ಷನ್. ಸೊ ಯಾವ ರೀತಿಯಾದ ಮೋಡ್ ಆಫ್ ರೀಪ್ರೊಡಕ್ಷನ್ ಅನ್ನ ನಾವು ನೋಡ್ತೀವಿ. ಸೊ ಇಟ್ ಶೋಸ್ ಬೋತ್ ಅಸೆಕ್ಷುವಲ್ ಅಂಡ್ ಸೆಕ್ಷುವಲ್ ಟೈಪ್ ಆಫ್ ರೀಪ್ರೊಡಕ್ಷನ್. ಕ್ಲಿಯರ್? ಅಸೆಕ್ಷುವಲ್ ಇರುತ್ತೆ, ಸೆಕ್ಷುವಲ್ ಟೈಪ್ ಆಫ್ ರೀಪ್ರೊಡಕ್ಷನ್ ಅನ್ನು ನಾವೇನ್ ನೋಡ್ತೀವಿ, coelenterata ಅಲ್ಲಿ ನೋಡ್ತೀವಿ. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ, ಬೈ ಬಡ್ ಫಾರ್ಮೇಶನ್. Asexual is by budding. ಸೊ ನೀವು ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಸೊ ಇದು ಸೈಡ್ ಅಲ್ಲಿ ಏನಿದೆ ಇಲ್ಲ, ಇದು ಬಡ್. ಸೊ ಇದು ಮೇನ್ ಪೇರೆಂಟ್ ಬಾಡಿ. ಸೊ ಈ ಪೇರೆಂಟ್ ಬಾಡಿಗೆ ಅಟ್ಯಾಚ್ ಆಗಿನೇ ಏನಾಗುತ್ತೆ, ಬಡ್ ಫಾರ್ಮೇಶನ್ ಆಗುತ್ತೆ. ಓಕೆ. ಸೊ at some certain time it is attached to the parent body, then after that it will get detached. ಸೊ ಸ್ವಲ್ಪ ಟೈಮ್ ಆದ್ಮೇಲೆ ಪೇರೆಂಟ್ ಬಾಡಿಯಿಂದ ಡಿಟ್ಯಾಚ್ ಆಗಿ ಒಂದು ಹೊಸ ಹೈಡ್ರಾ ಆಗಿ ಡೆವಲಪ್ ಆಗುತ್ತೆ. ಸೊ ಇದೇ ಬಡ್ ಪೇರೆಂಟ್ ಬಾಡಿಯಿಂದ ಡಿಟ್ಯಾಚ್ ಆಗಿ
ಒಂದು ಸಬ್ಸ್ಟ್ರೇಟ್ ಮೇಲೆ ಅಟ್ಯಾಚ್ ಆಗಿ ಒಂದು ಹೊಸ ಹೈಡ್ರಾ ಆಗಿ ಡೆವಲಪ್ ಆಗುತ್ತೆ. ಸೊ ಅದನ್ನ ಏನಂತೀವಿ ನಾವು ಬಡ್ಡಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ದಿ ಅಸೆಕ್ಷುವಲ್ ಟೈಪ್ ಆಫ್ ರೀಪ್ರೊಡಕ್ಷನ್. ದೆನ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ? ಬೈ ದಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಈ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುವಾಗ ಏನಾಗುತ್ತೆ? ಫರ್ಟಿಲೈಸೇಷನ್ ಇಸ್ ನಥಿಂಗ್ ಬಟ್ ದಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಸೊ ಅದನ್ನ ಏನಂತೀವಿ ನಾವು ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ಫರ್ಟಿಲೈಸೇಷನ್ ಯಾವ ರೀತಿ ಆಗುತ್ತೆ? Fertilization, it may be intracellular, it may be external or internal. Clear? So fertilization ಏನಿದು ಎಕ್ಸ್ಟರ್ನಲ್ ಆಗ್ಬೋದು ಅಥವಾ ಇಂಟರ್ನಲ್ ಫರ್ಟಿಲೈಸೇಷನ್ ಆಗ್ಬೋದು. ಎಕ್ಸ್ಟರ್ನಲ್ ಅಂದ್ರೆ ಏನು? ಬಾಡಿ ಹೊರಗಡೆ ಫ್ಯೂಷನ್ ಆಗುತ್ತೆ. ಕ್ಲಿಯರಾ? ಸೊ ಮೇಲ್ ಫಿಮೇಲ್ ಗ್ಯಾಮೆಟ್ಸ್ ಏನಾಗ್ತದಲ್ಲ ಬಾಡಿ ಹೊರಗಡೆ ಫ್ಯೂಸ್ ಆಗೋದನ್ನ ನಾವೇನಂತೀವಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ಇಂಟರ್ನಲ್ ಫರ್ಟಿಲೈಸೇಷನ್ ಒಳಗೆ ಏನಾಗುತ್ತೆ? ಫಿಮೇಲ್ ಬಾಡಿ ಒಳಗಡೆ ಏನಾಗುತ್ತೆ? ಫ್ಯೂಷನ್ ಆಗುತ್ತೆ. ಸೊ ಮೇಲ್ ಗ್ಯಾಮೆಟ್ ಸ್ಪರ್ಮ್ ಫಿಮೇಲ್ ಬಾಡಿ ಒಳಗೆ ಎಂಟರ್ ಆಗಿ ಸೊ ಅಲ್ಲಿ ಏನಾಗುತ್ತೆ? ಫ್ಯೂಷನ್ ಆಗುತ್ತೆ. ಸೊ ಅದನ್ನ ಏನಂತೀವಿ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ನಾವು ಸಿಲೆಂಟ್ರೇಟಾದಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅನ್ನು ನೋಡ್ತೀವಿ, ಇಂಟರ್ನಲ್ ಫರ್ಟಿಲೈಸೇಷನ್ ಅನ್ನು ನೋಡ್ತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ದಿ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಒಳಗೂ ಅಷ್ಟೇ ಡೈರೆಕ್ಟ್ ಡೆವಲಪ್ಮೆಂಟ್ ಆಗಬಹುದು, ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆಗಬಹುದು. So in case of coelenterate, they show both the direct and indirect development. So porifera ಒಳಗೆ ಏನಿತ್ತು? ಇಂಡೈರೆಕ್ಟ್ ಡೆವಲಪ್ಮೆಂಟ್ ಮಾತ್ರ ಇತ್ತು. ಸೊ ಇಲ್ಲಿ ನಾವು ಡೈರೆಕ್ಟ್ ಡೆವಲಪ್ಮೆಂಟ್ ಅನ್ನು ನೋಡ್ತೀವಿ, ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅನ್ನು ನೋಡ್ತೀವಿ. ಡಿಫ್ರೆನ್ಸ್ ಗೊತ್ತದಲ್ಲ? ಸೊ ಡೈರೆಕ್ಟ್ ಒಳಗ ಪೇರೆಂಟ್ ಬಾಡಿ ಡೈರೆಕ್ಟ್ ತನ್ನದೇ ಹೋಲುವಂತ ಇನ್ನೊಂದು ಆಫ್ಸ್ಪ್ರಿಂಗ್ ನ ಪ್ರೊಡ್ಯೂಸ್ ಮಾಡುತ್ತೆ, ಝೈಗೋಟ್ ಮಾಡಿ. ಸೊ ಸಿಮಿಲರ್ ಬಾಡಿನ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನ ಡೈರೆಕ್ಟ್ ಅಂತೀವಿ. ಇಂಡೈರೆಕ್ಟ್ ಒಳಗೆ ಏನಾಗುತ್ತೆ? ಫಸ್ಟ್ ಝೈಗೋಟ್ ಆಗುತ್ತೆ, ಝೈಗೋಟ್ ಇಂದ ಏನಾಗುತ್ತೆ? ಲಾರ್ವಲ್ ಸ್ಟೇಜ್ ಬರುತ್ತೆ. ಸೊ ಈ ಲಾರ್ವಾ ಸ್ಟೇಜ್ ಏನಾಗುತ್ತೆ? ಡೆವಲಪ್ ಆಗಿ ಮ್ಯಾಚೂರ್ ಸಿಲೆಂಟ್ರೇಟ್ ಆಗಿ ಡೆವಲಪ್ ಆಗುತ್ತೆ. ಸೊ ಅದನ್ನ ಇಂಡೈರೆಕ್ಟ್ ಅಂತ ಹೇಳಿ ಕರಿತೀವಿ. ಕ್ಲಿಯರಾ? ದಿಸ್ ಇಸ್ ಅಬೌಟ್ ದಿ ರೀಪ್ರೊಡಕ್ಷನ್ ಪಾರ್ಟ್. ಸೊ ಲಾಸ್ಟ್ ಯಾವ್ದು ಬರುತ್ತೆ? ಇಂಪಾರ್ಟೆಂಟ್ ಇಸ್ ದಿ ಎಕ್ಸಾಂಪಲ್ಸ್. Azalea, Hydra, Aurelia, Adamsia. So these are the examples of coelenterata. Clear? So this is all about the phylum called as the coelenterata. So ಒಂದೊಂದು ಕ್ಯಾರೆಕ್ಟರ್ನ ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ನೋಡ್ತೀವಿ? ವಿ ಸ್ಟಾರ್ಟ್ ದಿ ಅನದರ್ ಫೈಲಮ್ ಕಾಲ್ಡ್ as ದಿ ಟೀನೋಫೋರಾ. ಸೊ ಟೀನೋಫೋರಾನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಇಷ್ಟ ಕ್ಲಿಯರ್ ಆಯ್ತು ಅಂತ ತಿಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು.